ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಭಾಳ ದಿನ ಆಗಿತ್ತು ನೋಡ್ರಿ, ಡೈಲಿ ವ್ಲಾಗ್ ಮಾಡಿರಲಿಲ್ಲ. ಮಾಡ್ಬೇಕು ಅನಿಸ್ತೈತಿ, ಮತ್ತು ಯಾಕೋ ಬಿಟ್ಬಿಡ್ತೇನೆ. ಸೊ ಕೆಲವೊಂದಷ್ಟು ವಿಡಿಯೋಗಳನ್ನಷ್ಟು ಅಪ್ಲೋಡ್ ಮಾಡಿರ್ತೇನೆ. ಸೊ ಡೈಲಿ ವ್ಲಾಗ್ ಮಾಡ್ಬೇಕು ಅನ್ಸಾತೈತಿ, ನೋಡೋಣಂತ ಮುಂದಿನ ದಿನಗಳ ಒಳಗೆ ಡೈಲಿ ವ್ಲಾಗ್ ಮಾಡೋಕ್ಕೆ ಟ್ರೈ ಮಾಡ್ತೇನೆ. ಸೊ ಸದ್ಯಕ್ಕೆ ನನಗೆ ಸ್ವಲ್ಪ ಸರ್ದಿ ಬಂದಿತ್ತು, ಅದಕ್ಕೆ ಸ್ವಲ್ಪ ವಾಯ್ಸ್ ಇದು ಬರತೈತಿ. ಭಾಳ ದಿನ ಆದ್ಮ್ಯಾಗ ಊರಿಂದ ನಮ್ಮ ದೊಡ್ಡಮ್ಮ, ಅಣ್ಣ ಮತ್ತು ಅಜ್ಜಿ 3 ಜನ ಬಂದಿದ್ರು ನೋಡ್ರಿ. ನಮ್ಮ ಮನೆಗೆಲ್ಲ ಮಮ್ಮಿ ಮನೆಗೆ ಬಂದಿದ್ರು. ಬಟ್ ಊರಿಂದ ಬರ್ಬೇಕಾದ್ರೆ ಅವ್ರು ಹಂಗೆ ಬರಂಗಿಲ್ಲ. ಎಲ್ಲರಿಗೂ ಬುತ್ತಿ ತೊಗೊಂಬಂದಿರ್ತಾರೆ. ಅಂದರೆ ಒಂದೇ ಇದ್ರೊಳಗೆ ತೊಗೊಂಬಂದಿರ್ತಾರೆ. ಆಮೇಲೆ ಡಿವೈಡ್ ಮಾಡಿ ಎಲ್ಲರ ಮನೆಗೂ ಕೊಟ್ಬಿಡ್ತಾರೆ. ಏನೇನಂದ್ರೆ ನಿಮ್ಗೆ ಗೊತ್ತಿರ್ತೈತಿ ಊರಿಂದ ಬುತ್ತಿ ಯಾವ ಥರ ತೊಗೊಂಬಂದಿರ್ತಾರೆ ಅಂಥೇಳಿ. ರೊಟ್ಟಿ ಪಲ್ಯ ಇದು ಏನೇನು ಎಲ್ಲ ತೋರಿಸ್ತೀನಿ ನಿಮ್ಗೆ. ಈ ಥರ ಎಲ್ಲ ತೊಗೊಂಬರ್ತಾರೆ. ಬಟ್ ಸಿಟಿ ಕಡೆ ಈ ಥರ ಎಲ್ಲ ಇರಂಗಿಲ್ಲ ನೋಡ್ರಿ. ಎಲ್ಲಾದರೂ ಹೋಗ್ಬೇಕಾದ್ರೆ ಅಷ್ಟೆಲ್ಲ ರಿಸ್ಕ್ ತೊಗೊಳಂಗಿಲ್ಲ. ಅಂಗಡಿಗೆ ಹೋಗಿ ಬ್ರೆಡ್ಡು ಬಿಸ್ಕೆಟು ಶೇವು ಈ ಥರ ತೊಗೊಂಡೋಗಿ ಬಂದಿರ್ತಾರೆ. ಇಲ್ಲಿ ನೋಡ್ಬೋದು ಏನೇನು ತಂದಾರಂದ್ರೆ ರೊಟ್ಟಿ, ಹಿಟ್ಟಿನ ಚಕ್ಕಳಿ, ಬೇಳೆ ಪಲ್ಯ, ವಡೆ, ಅನ್ನ ಮತ್ತು ಆ್ಯಪಲ್ ಈ ಥರ ತೊಗೊಂಡು ಬಂದಾರ ನೋಡ್ರಿ. ಒಂದೊಂದು ಸಾರಿ ಮಜ್ಜಿಗೆ, ಹಾಲು, ಮೊಸರು ಈ ಥರನೂ ತೊಗೊಂಬಂದಿರ್ತಾರೆ. ಸೊ ಇವೆಲ್ಲ ತೊಗೊಂಡು ಬಂದಿದ್ರು. ಬಂದು ದೊಡ್ಡಮ್ಮ ಮತ್ತು ಅಜ್ಜಿ ಇಬ್ಬರು ಕೊಟ್ಟು ಆಮೇಲೆ ವಾಪಸ್ಸು ಹೋದ್ರು ಅವ್ರ ಊರಿಗೆ. ಅಜ್ಜಿ ಮಮ್ಮಿ ಮನೆಯೊಳಗೆ ಬಸ್ತಿದಾರ. ಸೊ ಈ ಥರ ಎಲ್ಲ ಹಳ್ಳಿ ಕಡೆ ಪದ್ಧತಿ ಇರ್ತೈತೆ ನೋಡ್ರಿ, ತೊಗೊಂಡು ಬರೋದು ಒಂಥರ ಚಂದ. ಮತ್ತು ತಿನ್ನಕ್ಕೆ ರುಚಿಯಾಗಿರ್ತದೆ. ಸ್ವಲ್ಪ ಏನೋ ಖಾರ ಇರ್ತದೆ, ಬಟ್ ಎಲ್ಲ ಅಡುಗೆ ಮಸ್ತ್ ಮಾಡ್ಕೊಂಬಂದಿರ್ತಾರೆ. ये आपका छोटा साइज है, ये बड़ा है, ये बड़ा साइज है। इस पे ये कुर्सी को पूरा कवर करते हैं। ये छोटा आएगा, ये कपड़ा भी दूसरा है, देखो ये दूसरा कपड़ा है। ಒಳಗೆ ಕೂತಿದ್ವಿ ನೋಡ್ರಿ, ಏನೋ ಸೌಂಡ್ ಬರಾಕತ್ತೆ. ಹಾಗಾಗಿ ಏನು ಅಂಥೇಳಿ ನೋಡಕ್ಕೆ ಬಂದ್ರೆ ಇಲ್ಲಿ ಸೋಫಾ ಕವರ್ ಮಾರಕ್ಕೆ ಬಂದಿದ್ರು. ನಾನು ಆನ್ಲೈನ್ ಒಳಗೆ ಆರ್ಡರ್ ಮಾಡಿ ತರಿಸಿದ್ನಿ. ಅದ್ರದ್ದು ರಿವ್ಯೂ ಕೂಡ ಕೊಟ್ಟಿದ್ನಿ. ಸೊ ಚಲೋ ಅದಾವ, ಕಡಿಮೆ ಬೆಲೆ ಒಳಗೆ ಸಿಕ್ಕಿತ್ತು ನನಗೆ ಆನ್ಲೈನ್ ಒಳಗೆ. ಹಾಗಾಗಿ ಇನ್ನೊಂದು ಜೋಡಿ ಆದ್ರೆ ಚಲೋ ಆಗ್ತೈತಿ ಬೇರೆ ಕಲರ್ದು ಅಂಥೇಳಿ ಹೆಂಗೋ ಬಂದಿದ್ರು ಅಂಥೇಳಿ ನೋಡಾಕತ್ತೇನೆ. ಸೇಮ್ ಕಲರ್ ತೋರಿಸಿದ್ರು, ಅದು ಬ್ಯಾಡ್ ಅನ್ಸಿತ್ತು. ಮತ್ತು ಬ್ಲೂ ಕಲರ್ ತೋರ್ಸೋಣತ್ತಿನ, ಬಟ್ ತೋರ್ಸಾತರ ಅವೇನು ಬ್ಲೂ ಕತೆ ಕಾಣವಲ್ವ, ಬ್ಲ್ಯಾಕ್ ಕತೆ ಕಾಣಕತ್ತಾವ. ಮತ್ತು ಫುಲ್ ಜಾಸ್ತಿ ವೈಟ್ ಕಲರ್ನ ಐತಿ. बहुत अच्छे पीस है। कलर जाते हैं ना तो नहीं डंडे मार मार के धोना, साबुन से, पाउडर से, वॉशिंग मशीन में आप डंडे से धोगे ना मार मार के, जब भी उसका 10 साल कलर नहीं जाएगा। प्राइस ये कंपनी का सिस्टर, लोकल नहीं है ये। ಪ್ರೈಸ್ 1800 1800 ನಾಲ್ಕು कॉटन का है ये, लोकल नहीं। ಇವತ್ತು ನಮ್ಮ ಹಸ್ಬೆಂಡ್ ಅವ್ರದ್ದು ಸುಟಿ ಅಂತಲೇ ಹೇಳಕ್ಕೆ ಬರೋಂಗಿಲ್ಲ, ಯಾಕಂದ್ರೆ ಮಧ್ಯಾಹ್ನ ಹೋಗ್ಬೇಕು. ಒಂದು ಮೀಟಿಂಗ್ ಐತಿ. ನಮ್ಮ ಚಿನ್ನುಂದ ಎಕ್ಸಾಮ್ ಐತಿ. ಸೊ ಅವನ ಸ್ಕೂಲಿಗೆ ಹೋಗಿದ್ದಾನೆ. ನಾನೊಬ್ಳು ಅದೀನೀಗ. ನಮ್ಮ ಹಸ್ಬೆಂಡ್ ಅವರು ಇದ್ದರು, ಜಸ್ಟ್ ಊರಿಂದ ನಮ್ಮ ಅಜ್ಜಿ ಬಂದಾಳ ನೋಡ್ರಿ, ಹಾಗಾಗಿ ಕರ್ಕೊಂಡು ಬರೋಕ್ಕೆ ಹೋಗಿದ್ದಾರೆ. ಸೊ ನಾನು ಕೆಲಸ ಎಲ್ಲ ಆಲ್ಮೋಸ್ಟ್ ಎಲ್ಲ ಮುಗಿಸಿದ್ನಿ, ನೋಡ್ಬೋದು. ಕಸ ಎಲ್ಲ ಹೊಡೆದೇನು, ಬಾಂಡೆ ತಿಕ್ಕಿದೇನು, ಕ್ಲೀನಿಂಗ್ ಎಲ್ಲ ಮುಗಿಸ್ಕೊಂಡೇನೆ, ನೋಡ್ಬೋದು. ಇಲ್ಲಿ ಬಾಂಡಿನೂ ಎಲ್ಲ ತಿಕ್ಕಿದ್ದೇನೆ. ರೊಟ್ಟಿ ಮಾಡ್ಬೇಕಂತ ಹೇಳಿ ರೊಟ್ಟಿಗೆ ಹಿಟ್ಟನ್ನು ಇದು ಮಾಡಿಟ್ಟಿದ್ದೇನೆ. ಆಮೇಲೆ ಏನಂದ್ರೆ ಪಲ್ಯನೂ ಮಾಡಿಟ್ಟಿದ್ದಾನೆ, ಪಲ್ಯ ಸಾಂಬಾರೆಲ್ಲ ಮಾಡಿಟ್ಟಿದ್ದಾನೆ. ಮುಖ ಒಂಥರ ಆಗೈತೆ ನೋಡ್ರಿ. ನಂಗೆ ಸರ್ದಿ ಬಂತಂದ್ರೆ ಒಂಥರನ ಆಗ್ಬಿಡ್ತದೆ, ಮುಖದ ಇದನ್ನು ಚೇಂಜ್ ಆಗಿಬಿಡ್ತದೆ. ಸರ್ದಿ ಒಂದು ಬರಲಿಲ್ಲ ಅಂದ್ರೆ ಓಕೆ, ಆರಾಮಾಗಿರ್ತೇನೆ. ಅದೊಂದು ಬಂದರೆ ನಂಗೆ ಯಾಕೆ ಪ್ರಾಬ್ಲಮ್ ಅಂತಂದ್ರೆ ಮೂಗು ಸರ್ ಮಾಡ್ಕೊತಿರ್ಬೇಕಾಗ್ತೈತಿ. ಆಮೇಲೆ ಯಾವಾಗ ಖರ್ಚಿದ ಕೈಯಾಗಿ ಹಿಡ್ಕೊಂಡು ಒರೆಸ್ಕೊಂಡೇ ಇರಬೇಕು. ಹಾಗಾಗಿ ಸೊ ಏನಂದ್ರೆ ಈಗ ಸಾಂಬಾರು ಮತ್ತು ಪಲ್ಯ ಮಾಡೇನ. ನಾಷ್ಟಕ್ಕಂತೂ ಚಿತ್ರಾನ್ನ ಮಾಡಿದ್ವಿ, ತಿಂದ್ವಿ. ಸೊ ಈಗ ರೊಟ್ಟಿ ಮಾಡ್ತೇನೆ. ಸುಬ್ಬಾರಿ ಅಷ್ಟರೊಳಗೆ ನಮ್ಮ ಅಜ್ಜಿ ಬರ್ತಾಳೆ. ಇವತ್ತಿನ ವ್ಲಾಗ್ ಹೇಗಿರ್ತದೆ ಅಂತೇಳಿ ನನಗೂ ಗೊತ್ತಿಲ್ಲ, ಸುಮ್ಮನೆ ಕ್ಯಾಜುವಲಾಗಿ ಮಾಡಾಕತ್ತೇನೆ. ಅಜ್ಜಿ ಬರೋದ್ರೊಳಗೆ ರೊಟ್ಟಿ ಎಲ್ಲ ಮುಗಿತಾವಂತ ಅಂದ್ಕೊಂಡಿದ್ನಿ ನೋಡ್ರಿ, ಬಟ್ ಮುಗಿಲಿಲ್ಲ. ಅರ್ಧ ರೊಟ್ಟಿ ಮಾಡಿದ್ದೇನೆ, ಇನ್ನೊಂದು ಅರ್ಧ ರೊಟ್ಟಿ ಉಳ್ದವ. ಸೊ ರೊಟ್ಟಿ ಬಡಿಯಾತಿದ್ನಿ, ಬಂದರು. ಹಾಗಾಗಿ ಹಂಗೆ ಹೊರಗೆ ಹೋಗಿದ್ದೇನೆ. ಅದ ಇವತ್ತು ಅಜ್ಜಿಗೆ ಚಾ ಮಾಡಿ ಕೊಡ್ತೇನೆ ನಾನು ನೋಡ್ರಿ, ಬೇಡ ಅಂತ ಅನ್ನಕತ್ಲ. ಬೆಳಿಗ್ಗೆ ಕುಡಿತೇನೆ ಬ್ಯಾಡ ನಂಗೆ ಅಂತ ಹೇಳಿ ಹಂಗೆ ಸೋಫಾ ಮ್ಯಾಗ ಕೂತ್ಲು. ಆಮೇಲೆ ನಾನು ರೊಟ್ಟಿ ಮಾಡೋದು ಅರ್ಧ ಹಂಗೆ ಇದ್ದು, ಅದಕ್ಕೆ ರೊಟ್ಟಿ ಎಲ್ಲ ಮಾಡಿ ಅಡುಗೆ ಎಲ್ಲ ಮುಗಿಸ್ಕೊಂಡು ಗ್ಯಾಸ್ ಕಟ್ಟಿ ಎಲ್ಲ ಕ್ಲೀನ್ ಮಾಡಿಕೊಂಡು ಎಲ್ಲ ಕೆಲಸ ಮುಗೀತಂತ ಹೇಳಿ ಅಜ್ಜಿ ನೋಡಿದ್ರೆ ಅಜ್ಜಿ ಒಳಗೆ ಕೂತಾಕಿ ಹೊರಗೆ ಹೋಗಿ ನಿಂತಿದ್ಲ. ಅದಕ್ಕೆ ಇಲ್ಲಿ ಯಾಕೆ ನಿಂತಿದ್ದೆ ಅಂತ ಹೇಳಿ ಹಂಗೆ ಹೊರಗೆ ಹೋಗಿ ನೋಡಾಕತ್ನಿ. ಅಜ್ಜಿ ಹಂಗೆ ಆಜು ಬಾಜು ನೋಡ್ಕೊಂತ ನಿಂತಿದ್ಲ, ಮತ್ತು ಸುದ್ದಿ ಹೇಳಾಕತ್ಲ. ಆಮೇಲೆ ಮನೆ ಚಲೋ ಐತೆ ನೋಡಿದ, ಮೊದ್ಲಿದ್ದೆಲ್ಲ ಆ ಮನೆಗಿಂತನೂ ಚಲೋ
ಚಲೋ ಐತಿ ದೊಡ್ಡದೈತಿ ಅನ್ನಕತ್ಲ. ಆಮೇಲೆ ಆಜು ಬಾಜುನು ಎಲ್ಲ ಚಲೋ ಐತಿ ಗಾಳಿ ಬೆಳಕ ಅಂತ ಹೇಳಿ. ಆಮೇಲೆ ನೋಡ್ಬೋದು ನಿಮ್ಗಂತೂ ಗೊತ್ತೈತಿ ಮೊದ್ಲಿನ ಮನಿಗ ಈ ಮನಿಗ ನೋಡಿದ್ರೆ ಕಂಪೇರ್ ಮಾಡಿ ನೋಡಿದ್ರೆ ಇದೊಂಥರ ಬೇರೆನ ಐತಿ. ಅಂದ್ರೆ ನಾವು ಹೆಂಗ್ ಅನ್ಕೊಂಡಿದ್ವಿ ಅದ ರೀತಿನ ಐತಿ. ಸ್ಪೆಷಲಿ ನಮ್ಗಂತೂ ಗಾಳಿ ಬೆಳಕ ಅಂದ್ರೆ ಇಂಪಾರ್ಟೆಂಟ್ ನೋಡ್ರಿ. ಅದಂತೂ ಇಲ್ಲಿ ಐತಿ. ಸೊ ಗಿಡಗಳ್ನು ಭಾಳ ಅದಾವ. ಮತ್ತು ಮನಿ ಬಾಜು ಕುಲ್ಲಾ ಜಾಗ ಐತಿ. ಅದ್ರ ಬಗ್ಗೆನೋ ಏನೇನೋ ಮಾತಾಡಕತ್ಲ. ಆಮೇಲೆ ಹಂಗ ಸುದ್ದಿ ಹೇಳ್ಕೋತ ಮಾತಾಡ್ಕೋತ ನಿಂತಿದ್ವಿ. ಗಾಳಿ ಸಿಕ್ಕಾಪಟ್ಟೆ ಬರಾಕತ್ತಿತ್ತು ನೋಡ್ರಿ. ಅಂದ್ರೆ ಮೊದ್ಲ ಚಳಿಗಾಲ ಅದ್ರಾಗ ಹೊರಗೆ ಹೋಗಿ ನಿಂತ್ಕೊಡ್ಲಿ ಇನ್ನಷ್ಟು ಗಾಳಿ, ಅದ್ರ ಜೊತೆಗನ ಸಿಕ್ಕಾಪಟ್ಟಿ ಧೂಳು ಅದೆಲ್ಲ ಒಂಥರ ಅನ್ಸಾಕತ್ತಿತ್ತು. ಇದೇ ಸಡನ್ ಆಗಿ ಧೂಳು ಬರಾಕತ್ತಿ ಅಂತೇಳಿ ಹಂಗ ಮಾತಾಡ್ಕೊಂಡು ನಿಂತಿದ್ವಿ. ನಿನ್ನೆ ಒಬ್ರು ಸೋಫಾ ಕವರ್ ಮಾರಕ್ ಬಂದಿರ್ ನೋಡ್ರಿ. ಅವ್ರು ಮತ್ತೆ ಇವತ್ತು ವಾಪಸ್ ಬಂದಿದ್ರು. ತಗೋರಿ ಅಂತೇಳಿ ಅನ್ನತ್ತಿದ್ರ. ನಿನ್ನೆ ಅಷ್ಟು ತುಟ್ಟಿ ಹೇಳಿದ್ಮ್ಯಾಗ ಕಡಿಮೆ ಮಾಡ್ರಿ ಅಂದ್ರ ಕಡಿಮೆ ಮಾಡಂಗಿಲ್ಲ ಕೊಡಂಗಿಲ್ಲ ಅಂತೇಳಿ ಓಡ್ ಹೋಗಿದ್ರ. ಇವತ್ತ ನಾವು ಬ್ಯಾಡ ಅಂದ್ರನು ಫೋರ್ಸ್ ಮಾಡಾಕತ್ತಿದ್ರು ನೋಡ್ರಿ. ತಗೋರಿ ಕಡಿಮೆ ಮಾಡ್ತೇನೆ ಅಂತ ಹೇಳಿ. ಅದಕ್ಕ ಬೇಡ ನಮ್ಮ ಕಡೆ ಅದಾವು, ನಾ ಆನ್ಲೈನ್ದಾಗ ತಗೋತೇನು, ನೀವೇನ್ ಕೊಡೋದು ಬೇಡ ಅಂತ ಹೇಳಿ ಅವ್ರಿಗೆ ವಾಪಸ್ ಕಳ್ಸಿದ್ನಿ. ಆಮೇಲೆ ಗಾಳಿನೂ ಭಾಳ ಬರಾತಿತ್ಲ, ಹಂಗಾಗಿ ಒಳಗ್ ಬಂದು ಕೂತ್ವಿ ನೋಡ್ರಿ. ಪೇಪರ್ ಹೆಂಗ್ ಬರ್ದಿನಿ ಚಲೋ ಎಂತದ್ ಕೊಟ್ರು. ನಮ್ಮ ಚಿನ್ನುಗ ಏನೋ ಹೇಳ್ಕೊಟ್ಟಿಲ್ಲ ನೋಡ್ರಿ. ಅಜ್ಜಿ ಊರಿಂದ ಬಂದಿದ್ದು ಅಷ್ಟ ಗೊತ್ತಿತ್ತ. ಆದ್ರೆ ಮನಿಗೆ ಕರ್ಕೊಂಡ್ ಬರ್ತೀವಂತ ಹೇಳಿರ್ಲಿಲ್ಲ. ಸಡನ್ ಆಗಿ ಸ್ಕೂಲ್ದಿಂದ ಬಂದ ನೋಡಿದ ತಕ್ಷಣ ಅವ್ನ್ ಫುಲ್ ಖುಷಿಯಾಗಿ ಆರಾಮದಿ ಅಜ್ಜಿ ಅಂತೇಳಿ ಕಾಲೆಲ್ಲ ನಮಸ್ಕಾರ ಮಾಡಿದ. ಅವನ ವರ್ತನೆ ನೋಡಿ ನನಗೆ ಒಂಥರ ವಿಚಿತ್ರ ಅನ್ಸಿತ್ತು. ಈ ಥರ ಯಾವತ್ತೂ ನೋಡಿರ್ಲಿಲ್ಲ. ಒಂಥರ ಖುಷಿ ಆಯ್ತು. ನಮ್ಮ ಕಡೆ ಗೋಟಿ ಇಲ್ಲ ಅಂತ ಏನ್ ಮಾಡತ್ತಾನೆ ಅಂಬಲ್ಲಿ ಹತ್ರಾಗ ನಿನ್ನೆ ನಮ್ಮ ಹಸ್ಬೆಂಡ್ ಅವ್ರದ್ದು ಸ್ವಲ್ಪ ಹೊಟ್ಟೆ ಸರಿ ಇರ್ಲಿಲ್ಲ ನೋಡ್ರಿ. ಹಂಗಾಗಿ ಊಟ ಮಾಡಕ ಒಲ್ಲೆ ಅನ್ನತ್ತಿದ್ರ. ಹಂಗ ಹೊಂಟಿದ್ರ. ಇಲ್ಲ ಆಫೀಸ್ಗೆ ಹೊಂಟಿದ್ರಿ, ಬರೋದು ಸ್ವಲ್ಪ ಲೇಟ್ ಆಗ್ಬೋದು, ಅಟ್ಲೀಸ್ಟ್ ಒಂದು ರೊಟ್ಟಿ ಆದ್ರೂ ತಿಂದು ಹೋಗ್ರಿ ಅಂತ ಹೇಳಿ ಫೋರ್ಸ್ ಮಾಡಿ ಒಂದು ರೊಟ್ಟಿ ಹಚ್ಚಿ ಕೊಟ್ಟಿದ್ನಿ. ಅದನ್ನ ಹೆಂಗೋ ಇದನ್ನ ಮಾಡಿ ತಿಂದು ಇವಾಗ ಟೈಮ್ ಆಯ್ತು ಅಂತ ಹೇಳಿ ಅವರು ಆಫೀಸ್ಗೆ ಹೋಗಕ್ಕೆ ರೆಡಿಯಾಗಿ ಹೊರಟ್ರು. ಹಾಂ ಅಜ್ಜಿ ಇಷ್ಟೊತ್ತನ ಮಾತಾಡ್ಕೋತ ಕೂತಿಳ್ ನೋಡ್ರಿ. ಇವಾಗ ಮಲ್ಕೊಂಡ್ಲು. ಹಂಗಾಗಿ ಚಿನ್ನು ಒಂದು ಬ್ಲಾಂಕೆಟ್ ತೊಗೊಂಬಂದ ಹೊಚ್ಚಿದಾನ. ಥಂಡಿ ಐತಿ ಬೆಚ್ಚಗೆ ಮಲ್ಕೊಲ್ ಅಂತ ಹೇಳಿ. ಚಿನ್ನುಗ ಊಟ ಮಾಡೋನ್ ಬಾ ಟೈಮ್ ಭಾಳ ಆಗೈತಿ ಅಂತ ಎಷ್ಟು ಕರೆಯಾಕತ್ತೆ ನೋಡ್ರಿ. ಒಟ್ಟ ಬರಾಕತ್ತಿಲ್ಲ. ಹುಡುಗರ ಜೊತೆ ಆಟ ಆಡಕತ್ರ ಅವಂಗ ಊಟದ ಕಡೆ ಲಕ್ಷಣ ಬರಂಗಿಲ್ಲ. ಎಷ್ಟು ಲೇಟ್ ಆದ್ರೂ ಕೂಡ ಹಶು ಹಂಗ ಇದ್ ಮಾಡ್ಕೊಂಡ ಕೂಡ್ತಾನ. ಅಂದ್ರ ಹುಡುಗರ್ಗಿ ಆಟದ ಕಡೆ ಲಕ್ಷ್ಯ ಹೋಯ್ತಂದ್ರ ಊಟದ ಕಡೆ ಲಕ್ಷಣ ಬರಂಗಿಲ್ಲ. ಹಂಗಾಗಿ ಎಷ್ಟ್ ಕರೆದ್ರನು ಇಲ್ಲ ಆಮೇಲೆ ಊಟ ಮಾಡ್ತೇನೆ ಮಮ್ಮ ಅನ್ನಕತ್ತ. ಅದಕ್ಕ ಮತ್ತೆ ಅಟ್ಲೀಸ್ಟ್ ಅಜ್ಜಿನ ಜೊತೆರ ಊಟ ಮಾಡ್ಬೇಕಂತೇಳಿ ಅಜ್ಜಿ ಕರೆದ್ನಿ. ಅಜ್ಜಿ ಕೂಡ ಬ್ಯಾಡ ಅನ್ನಕತ್ತಾಳ ನೋಡ್ರಿ. ನಾನು ಬೆಳಿಗ್ಗೆ ಒಂದು ಟೈಮ್ ಮತ್ತೆ ರಾತ್ರಿ ಒಂದು ಟೈಮ್, ದಿನಕ್ಕೆ 2 ಟೈಮ್ ಊಟ ಮಾಡ್ತೇನ ಅಂತ ಅನ್ನಕತ್ಲ. ಇರ್ವತ್ಪಾ ಇವತ್ತೊಂದ್ ದಿನ ಎಕ್ಸ್ಟ್ರಾ ಊಟ ಮಾಡಿದ್ರೆ ಏನಾಗಂಗಿಲ್ಲ ಬಾ ಅಂತ ಹೇಳಿ ಎಷ್ಟು ಫೋರ್ಸ್ ಮಾಡಿದ್ನಿ ನೋಡ್ರಿ. ಬಟ್ ಅಜ್ಜಿ ಮಾತ್ರ ಬ್ಯಾಡ, ನಾನು ದಿನಕ್ಕೆ 2 ಟೈಮ್ ಊಟ ಮಾಡ್ತೇನ ಅನ್ನಕತ್ಲ. ಭಾಳ ಫೋರ್ಸ್ ಮಾಡೋದಕ್ಕ ಮಲ್ಕೊಂಡ್ ಎದ್ದು ಬೇಕಾದ್ರೆ ಸ್ವಲ್ಪ ಊಟ ಮಾಡ್ತೇನೆ ತಗೋ ಅನ್ನಕತ್ಲ. ಹಂಗಾಗಿ ಮತ್ತೆ ನನಗಂತೂ ಫುಲ್ಲು ಹೊಟ್ಟೆ ಹಸಿವಾಗಿತ್ತು ನೋಡ್ರಿ. ಅದಕ್ಕೆ ನಾನು ಪ್ಲೇಟ್ ಹಚ್ಕೊಳಕತ್ತೇನ. ಅನ್ನ ಸಾಂಬಾರು ಆಮೇಲೆ ಪಲ್ಯ ರೊಟ್ಟಿ ಮಾಡಿದೇನ. ಉಪ್ಪಿನಕಾಯಿ ತೊಗೊಂಬಂದಿದ್ರು ಊರಿಂದ. ಹಳ್ಳಿ ಉಪ್ಪಿನಕಾಯಿ ಅಂದ್ರೆ ಊರಾಗದು ಉಪ್ಪಿನಕಾಯಿ ಯಾವ ಥರ ಮಾಡ್ತಾರೆ ಅಂತೇಳಿ ನಿಮ್ಗೆ ಗೊತ್ತೇ ಇರ್ತೈತಿ. ಮಾವಿನಕಾಯಿದು ಎಲ್ಲ ಕಡ್ದು ಮಾಡಿರ್ತಾರೆ ದೊಡ್ಡ ದೊಡ್ಡವು. ಸೊ ಮೂಲಂಗಿ ಪಲ್ಯ ರೊಟ್ಟಿ ಮಾಡಿದೇನ. ಅನ್ನ ಸಾಂಬಾರ್ನು ಐತಿ. ಸೊ ಬರ್ರಿ ಊಟ ಮಾಡೋಣಂತ. ಇದು ಸಾಂಬಾರು. ಸೊ ಹಸ್ಬೆಂಡ್ ಅವರು ಸ್ವಲ್ಪ ಊಟ ಮಾಡಿ ಹೋಗಿದಾರೆ. ಅಂದ್ರೆ ಒಂದೇ ರೊಟ್ಟಿ ತಿಂದು ಹೋಗಿದಾರ. ನಾನೊಬ್ಳ ಊಟ ಮಾಡೋದು ಹೀಗಾಗೈತಿ. ಸೊ ನೋಡ್ಬೋದಾ ಈ ಥರ ಐತಿ. ಬೆಳಗ್ಗೆ ಬಂದಿದ್ದಳು ನೋಡ್ರಿ ಅಜ್ಜಿ. ಈಗ ಸಂಜೆ ಒಂದು 3 ಗಂಟೆ 3:30 ಆಯ್ತಾ. ಸೊ ಮಮ್ಮಿ ಬಂದು ಕರ್ಕೊಂಡು ಹೋದ್ರು. ನಮ್ಮ ಚಿನ್ನು ಇವಾಗ ಬಂದು ಊಟ ಮಾಡಕತ್ತಾನ ನೋಡ್ರಿ. ಹತ್ತತ್ರ 4 ಗಂಟೆ ಆಗಾಕ್ ಬಂದೈತಿ. ಸ್ಕೂಲ್ದಿಂದ ಬಂದಾಗಿಂದ ಊಟ ಮಾಡಿರಲಿಲ್ಲ. ಇವಾಗ ಬಂದು ಊಟ ಮಾಡಕತ್ತಾನ ಟಿವಿ ನೋಡ್ಕೊಂತ. ಸೊ ಹಂಗ ಊಟ ಮಾಡಂದ್ರೆ ಮಾಡೋದೇ ಇಲ್ಲ. ಟಿವಿ ಆದ್ರೂ ಬೇಕು, ಮೊಬೈಲ್ ಆದ್ರೂ ಬೇಕು. ಒಂದೊಂದ್ಸಾರಿ ಭಾಳ ಇದು ಮಾಡಿದಾಗ ಬಿಟ್ಟು ಊಟ ಮಾಡ್ತಾನ. ಸೊ ನಮ್ಮ ಹಸ್ಬೆಂಡ್ ಅವರು ಕೂಡ ಬಂದ್ರು. ನಿದ್ದೆ ಬರತೈತಿ ನೋಡ್ರಿ. ಸೊ ಆಕಳಿಕೆ ಬರತಿತ್ತು.
ಇವತ್ತಿನ ಬ್ಲಾಗ ಇಷ್ಟೇ ನೋಡ್ರಿ, ಸಿಂಪಲ್ ಆಗಿತ್ತು. ಐ ಹೋಪ್ ಇಷ್ಟ ಆಗೈತೆ ಅಂತ ಅನ್ಕೊಂಡೇನ. ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ನೆಕ್ಸ್ಟ್ ಬೇರೆ ಹೊಸ ವಿಡಿಯೋ ಒಳಗೆ ಸಿಗ್ತೀನಿ. ಲವ್ ಯು ಆಲ್. ಬಾಯ್.